ಕಾಂಗ್ರೆಸ್ಸಿಗೆ ಬೇಕಾಗಿರೋದೇ ಸಂಘರ್ಷ. ಕಾಂಗ್ರೆಸ್ಸಿಗೆ ಬೇಕಾಗಿರೋದೇ ಸಂಘರ್ಷ. ಕಾಂಗ್ರೆಸ್ಸಿನ ನೀತಿನೇ ಸಂಘರ್ಷದ ನೀತಿ. ಹಾಗಾಗಿ ಅವ್ರಿಗೆ ಬುದ್ಧಿ ಹೇಳೋದ್ರ ಅರ್ಥನೂ ಇಲ್ಲ. ನಮ್ಮ ಪಾಳಿ ನಾವು ನಮ್ಮ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋದು ಭಾಳ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ. ಸರಿ ತಪ್ಪು ಹೊರೆ ಹಚ್ಚೋದಕ್ಕಿಂತ ಜಾಸ್ತಿ ಅವ್ರು ಬಂದವರು ಏನು ಮಾಡಬೇಕು ಮಾಡ್ಕೊಂಡು ಹೋಗಬೇಕು. ಡಿಪಾರ್ಟ್ಮೆಂಟ್ ಬಗ್ಗೆ ಬೆಂಗಳೂರೊಳಗೆ ಹೇಗೆ ನಡ್ಕೊಳ್ತು, ಶಿವಮೊಗ್ಗದಲ್ಲಿ ಹೇಗೆ ನಡ್ಕೊಳ್ತು, ಆಯಿತು ನೀವು ಹೇಳಿದ್ದಕ್ಕೆ ಬರ್ತೀನಿ ನಾನು ಚರ್ಚೆ ಮಾಡೋದಾದ್ರೆ. ಇಲ್ಲಿ ಬಂದಾಗ ಬ್ಯಾರಿಕೇಡ್ ಎಲ್ಲಿತ್ತು? ಕಾಂಗ್ರೆಸ್ ಆಫೀಸಿಗೆ ವಿಮರ್ಶ ಕಾರ್ಯಕರ್ತರು ಹೋಗ್ತಾರೆ ಅಂತ ಹೇಳಿದಾಗ ಬ್ಯಾರಿಕೇಡ್ ಎಲ್ಲಿಗೆ ಹಾಕಿದ್ರು? ತಕ್ಷಣ ಭಾಗ ರಸ್ತೆ ಈ ತುದಿ ಆ ತುದಿಗೆ ಹಾಕಬೇಕಿತ್ತು. ಇಲ್ಲಿ ಬಿಜೆಪಿ ಆಫೀಸ್ ಮುಂದಗಡೆಗೆ ಹಾಕ್ತಾರೆ. ಕಾಂಗ್ರೆಸ್ ಆಫೀಸ್ ಮುಂದೆ ಆ ತುದಿ ರಾಘವ್ ಸಾಗರ್ ಮಾಡ್ತದೆ, ಈ ಕಡೆಗೊಂದು ಈ ಕಡೆಗೊಂದು ಹಾಕ್ತಾರೆ. ಪತ್ರ ಕಡೆ ಇಲ್ಲೇ ದ್ವಂದ್ವ ನಿಲುವಿದೆ. ಅದಕ್ಕೆ ಹೇಳಿದೆ ಪ್ರಿಯಾಂಕ್ ಖರ್ಗೆ ಸೂಚನೆ ಕೊಟ್ಟೆ ಮಾಡಿಸ್ಬಿಟ್ಟಿದಲ್ಲ ಅಂತ. ಅಲ್ಲಿ ಕಾಂಗ್ರೆಸ್ ಕಚೇರಿ ಮುಂದೆನೇ ಬಸ್ ತೊಗೊಂಡೋಗ್ಬೇಕು, ಅಲ್ಲೇ ಬಸ್ ಸ್ಲೋ ಆಗಬೇಕು, ಅಲ್ಲೇ ನಿಲ್ಲಿಸ್ಬೇಕು. ನಿಮಗೆ ಅಕ್ಷರಶಃ ಹೇಳ್ತೇನೆ, ಬಸ್ ನಿಲ್ತು ಅಲ್ಲಿ. ನಾನು ಆ ಬಸ್ಸಲ್ಲಿ ಇದ್ದಾನೆ. ಆ ಕೋಲನ್ನು ತಳೆದು ಹಿಂಗೆ ಹಿಡಿದು ವಾಪಸ್ ತಳ್ಳಿದವ್ರು ನಾವು. ಆ ಧ್ವಜ ಹೊರಗಡೆ ಬಂತು, NSU ಧ್ವಜ ತೆಗೆದು ಅವ್ರ ಮುಖಕ್ಕೆ ಹಾಕ್ಬೋದು. ಬಟ್ಟೆ ಕಾಂಗ್ರೆಸ್ ಆಫೀಸಲ್ಲಿ ಯಾಕೆ ಬರಬೇಕು? ಕಚೇರಿ ಗೇಟ್ ಮುಂದೆ ಸರ್, ಅಲ್ಲಿ ಕಾಂಗ್ರೆಸ್ ಆಫೀಸಿಂದ ಬಟ್ಟೆ ಬರುತ್ತೆ, ಯಾಕೆ ಬರಬೇಕು? ಯಾವ ಶಾಲೆಗೆ ತೊಗೊಂಡು ಹೋಗ್ಬೇಕಾದ್ರೆ ಬಟ್ಟೆ ಇದಂತ ಪ್ರಶ್ನೆ ಕೇಳಿದ್ರೆ ಏನು ಹಿಂಗೆಲ್ಲ ಹೇಳ್ತೀರಾ ಅಂತ ಕೇಳಲೇಬೇಕಲ್ಲ. ಯಾಕೆಂದರೆ ಬಟ್ಟೆ ದುಡ್ಕೊಂಡು ತೊಗೊಂಬರ್ತಾರೆ ನಿಮ್ಮ ಕಾರ್ಯಕರ್ತರು. ಅದಕ್ಕೆ ಯಾವ ಶಾಲೆದು ಅಂತ ಕೇಳಬೇಕು ಅಂತ ಅನಿಸ್ಬಿಡ್ತು ನಮಗೆ ಅವತ್ತು. ಅಂದರೆ ವೆಲ್ ಪ್ರಿಪೇರ್ಡ್ ಅಂತ ನಾನು ಹೇಳೋದು, ವೆಲ್ ಪ್ಲ್ಯಾನ್ಡ್. ಬಟ್ಟೆ ಹೊಡಿಬೇಕು ಅಂತ ಪ್ಲ್ಯಾನು, ಧ್ವಜಕ್ಕೆ ಧ್ವಜದ ಕೋಲುಗಳಲ್ಲಿ ಹೊಡಿಬೇಕು ಅಂತ ಪ್ಲ್ಯಾನು. ಅಕ್ಷರಶಃ ಅಶ್ವತ್ಥನಾರಾಯಣಗೆ ತಲೆಗೆ ಬೀಳಬೇಕಾಗಿ ಹೊಡ್ತಾ ಅದು. ಬಿಡಿ, ನಾನು ಹೇಳಿದ್ನಲ್ಲ, ಹೋರಾಟ ಮಾಡಬಾರ್ದು. ನಾವು ಯಾವತ್ತೂ ಯಾರಿಗೂ ಹೇಳಿಲ್ಲ, ನಾವು ಹೋರಾಟಗಾರೇ. ನಾವು ಹೋರಾಟ ಮಾಡಿರೋರೆ. ಆದರೆ ಹೇಗಾಯ್ತು ಹೋರಾಟ ಮಾಡಿದ್ರೆ ನನ್ನ ಆಯ್ತಲ್ಲ ವಾಪಸ್ ಸುಪರ್ಕೇಶನ್ ಅದಾಗತ್ತೆ. ಮಾಡಬಾರ್ದು. ನಾವು ಯಾವಾಗೂ ಮಾಡಿಲ್ಲ. ದಿಸ್ ಈಸ್ ಫಸ್ಟ್ ಟೈಮ್. ನಾವು ಯಾವಾಗೂ ಮಾಡಿಲ್ಲ. ಇದೇ ಆಫೀಸಿಗೆ 10 ಬಾರಿ ಬಂದಿದ್ದಾರೆ, ಇಲ್ಲಿಂದನೂ ಮಾಡಲಿಲ್ಲ. ವಾಪಸ್ ಅಲ್ಲಿಗೆ ಹೋಗು ನಾವೇನು ಮಾಡಲಿಲ್ಲ. ರಕ್ಷಣಾ ವ್ಯವಸ್ಥೆ ಯೋಚನೆ ಮಾಡಬೇಕು, ಜವಾಬ್ದಾರಿ ಯಾವುದು? ಇಲ್ಲಿ ಬಂದು ಇದು ಎಂಟ್ರಿ ಅಲ್ವಾ? ಈ ಎಂಟ್ರಿ ಒಳಗಡೆ ನೀವು ಬ್ಯಾರಿಕೇಡ್ ಹಾಕೊಳ್ತೀರಿ ಅಂತೇಳಿ ಕಾಮನ್ ಸೆನ್ಸ್ ಇದೆ ಅಂತ ಹೇಳಬೇಕು. ಏನು ಹೇಳಬೇಕು? ಅವ್ರ ಜೀಪ್ ಹತ್ತುತ್ತಾರೆ. ಅವ್ರ ಜೀಪ್ ಹತ್ತು ನಿಂತು ಮಾಡ್ತಾರೆ. ದೊಡ್ಡ ಸಾಹಸದ ಕೆಲಸ ಅಲ್ಲ. ಇಲ್ಲಿ ಹಾಗಾಗಿ ನಾವು ಅದನ್ನು ನಾವು ಹುಡುಗರು ಮಾಡಿದ್ರಂತ ಬಿಟ್ಟಿದ್ದೀವಿ. ನಮ್ಮ ಹುಡುಗರು ಮಾಡಿರೋಂಥಕ್ಕೆ ಏನಾದ್ರು ವಿಶೇಷವಾದಂಥ ಪ್ರಯತ್ನ ಮಾಡಿದ್ರೆ ಸರಿಯಲ್ಲ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ ಸರ್. ಅಲ್ಲ, ಬಹಳ ಕರೆಕ್ಟ್ ಇದೆ. KPCC ಅಧ್ಯಕ್ಷರು ಇನ್ನೂ ಬಾಲಿಶವಾಗಿದ್ದಾರೆ ಅನ್ನೋದು ಖಾತ್ರಿ ಆಯ್ತು. ಯಾಕಂದ್ರೆ ನಾವು ಇದ್ದಿದ್ದಲ್ಲಿ ಅವ್ರದೇ ಸರ್ಕಾರದ ಪೊಲೀಸ್ ಬಸ್ಸಲ್ಲಿ ನಾವೆಲ್ಲ ಬಂಧನಕ್ಕೊಳಗಾದವರು. ಅಲ್ಲಿ ಹೇಗೆ ಬರುತ್ತೆ? ಅದಲ್ಲ ಹೇಗೆ ಬರುತ್ತೆ ಅಂದ್ರೆ ಸಾಧ್ಯನೇ ಇಲ್ಲ ರೀ. ನಾವೇ ಬಸ್ಸಲ್ಲಿ ಕಾಮನ್ ಸೆನ್ಸ್ ಇರೋರು ಯಾರು ಮಾತಾಡಲ್ಲ. ಅದಕ್ಕೆ ಹೇಳಿದ್ದು ಬಾಲಿಶವಾದಂಥ ವರ್ತನೆ ಯಾರಲ್ಲಿದೆ ಅಂದರೆ ಈ ರಾಜ್ಯದ ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷರಲ್ಲಿ. ಹಳೆ ಮನಸ್ಥಿತಿಲಿ ಇದೆ. ಅಲ್ಲಿಗೆ ಹೋಗ್ಬಿಟ್ರೆ ದೇವರೇ ಕಾಪಾಡ್ಬೇಕು. ಅವರು ಬಾಲ್ಯ ವ್ಯವಸ್ಥೆಗೆ ಹೋಗ್ಬಿಟ್ರೆ ಎಲ್ಲಿಗೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.